ಮುಂದಿನ ಸಾಲಿನ ಮಾರ್ಗದರ್ಶಕರು ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಶ್ರೀಮತಿ ಪದ್ಮಾ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯರಿಗೂ ಮತ್ತು ಪತ್ರಕರ್ತ ಮಿತ್ರರಿಗೂ ಎಲ್ರಿಗೂ ನನ್ನ ನಮಸ್ಕಾರ. ಕರ್ನಾಟಕ ಪ್ರೆಸ್ ಕ್ಲಬ್ ಸಂಸ್ಥಾಪಕರಾದಂತಹ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆ ಅವರು ಹಲವಾರು ವರ್ಷಗಳಿಂದ ನಮಗೆ ಗೊತ್ತು. ನಮ್ಮ ಯಜಮಾನ್ರಿಗೂ ಕೂಡ ಬಹಳ ಪರಿಚಿತರಾಗಿದ್ದರು. ಮತ್ತು ಅವರು ಸಮಾಜಮುಖಿಯಾಗಿ ಮಾಡ್ಕೊಂಡು ಬರ್ತಿರೋಂತಹ ಹಲವಾರು ಕೆಲಸಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ, ಕೈಯಾರೆ ಬರೆದಿದ್ದೀವಿ. ಅದನ್ನು ಸುದ್ದಿ ಮಾಧ್ಯಮದಲ್ಲಿ ಹೀಗೆ ಬಂದು ಹಾಗೆ ಹೋಗ್ಬೋದು ಸುದ್ದಿ, ಆದರೆ ಈ ಪ್ರಿಂಟಿಂಗ್ ಇದೆಯಲ್ಲ, ಆ ಮಾಧ್ಯಮದಲ್ಲಿ ಅದು ಅಳಿಸಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಅದು ದಾಖಲೆಯಾಗಿ ಉಳಿಯುತ್ತೆ. ಹಾಗಾಗಿ ಅವ್ರು ಮಾಡಿರೋಂತಹ, ಅದರಲ್ಲೂ ಕೋವಿಡ್ ಸಮಯದಲ್ಲಿ ಅವ್ರು ಮಾಡಿರೋಂತಹ ಪತ್ರಕರ್ತ ಮಿತ್ರರಿಗೆಲ್ರಿಗೂ ಅದನ್ನು ನಾನು ಎರಡು ಮಾತಲ್ಲಿ ಹೇಳೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಅದರಲ್ಲೂ ಫುಡ್ ಕಿಟ್ಟು ಕರೆದು ಯಾರು ಅವ್ರಿಗೆ ಇನ್ಫಾರ್ಮ್ ಮಾಡಿ ಕೇಳದೇ ಇದ್ರೂ ಕೂಡ, ಇಲ್ಲ ಕಳಿಸಿ, ನೀವು ಎಷ್ಟು ಕಿಟ್ ಬೇಕು ಹೇಳಿ, ಎಷ್ಟು ಜನ ಇದ್ದಾರೆ ಹೇಳಿ, ಈ ಥರ ಯಾರು ಕೂಡ ಕರೆದು ನಮ್ಗೆ ಬೇರೆ ಇನ್ನು ಜನನಾಯಕರಾಗಲಿ ಇದಾಗಲಿ ಯಾರೂ ಕರೆದು ಕೇಳಲಿಲ್ಲ. ಆದರೆ ಪಾಪ ಇವರು ಕರೆದು ಕೇಳಿ ಎಷ್ಟು ಜನ ಇದ್ದಾರೆ ಲಿಸ್ಟ್ ಕಳಿಸಿ ಅಂಥೇಳಿ ನಮ್ಮ ಹನುಮಂತರಾಯಿಗೆ ಹೇಳಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಮನೆಗೆ ತಲುಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಯಾರು ಹೊರಗಡೆ ಬರೋದಕ್ಕೇ ಹೆದರ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವ್ರು ಮಾಡಿರೋಂಥ ಸೇವೆನ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲ್ಲ ಪತ್ರಕರ್ತರ ಮಿತ್ರ ಮಕ್ಕಳಿಗೆಲ್ಲನೂ ಒಂದು ಇದನ್ನು ಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಓದಬೇಕಾಗಿತ್ತು, ಆಫ್ಲೈನ್ ಸ್ಕೂಲ್ ಇರಲಿಲ್ಲ ಅವಾಗೆಲ್ಲನೂ. ಹಾಗಾಗಿ ಆ ಓದಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಪಾಪ ಲ್ಯಾಪ್ಟಾಪ್ ಕೂಡ ತೊಗೊಳೋಕ್ಕೆ ಕಷ್ಟ ಇತ್ತು. ಆ ಒಂದು ಟ್ಯಾಬನ್ನು ಕೊಟ್ಟಿರೋದು ಎಷ್ಟು ಅನುಕೂಲ ಆಯಿತು ಅದನ್ನು ಅನುಭವಿಸ್ತಾ ಇರೋಂಥವ್ರಿಗೇನೆ ಅದ್ರದ್ದು ಬೆಲೆ ಗೊತ್ತಿದೆ. ಖಂಡಿತ ಅವ್ರು ಮಾಡಿರೋಂಥ ಒಂದು ರಕ್ತ ಶಿಬಿರದ್ದಾಗಲಿ ಅಥವಾ ನೇತ್ರದಾನದ್ದಾಗಲಿ ಯಾವುದು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಅನಿಸುತ್ತೆ. ಮತ್ತು ಕನ್ನಡ ಸೇವಾರತ್ನ ಪ್ರಶಸ್ತಿ ಅಂತೂ ಅವ್ರು ಕೊಟ್ಟಾಗ ನಮ್ಮ ಮನೆಯವ್ರಿಗೂ ಕೂಡ ಕೊಟ್ಟಿದ್ದರು. ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ದೊಡ್ಡ ಸಮಾರಂಭ ನಡೀತು. ಅದರಲ್ಲಿ ನಾನು ಪ್ರೇಕ್ಷಕಳಾಗಿ ಕೂತಿದ್ದೆ. ನಮ್ಮ ಮನೆಯವರು ಅದನ್ನು ಅವಾರ್ಡನ್ನು ತೊಗೊಂಡ್ರು. ತುಂಬ ಸಂತೋಷ ಆಯಿತು. ಆವತ್ತಿನ ದಿನ ಸಂಭ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಅವತ್ತು. ಹಾಗೆ ಹಲವಾರು ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವೈದ್ಯರನ್ನು ಕೂಡ ಗುರುತಿಸಿ ನಮಗೆ ಬಹಳ ಬೇಕಾದಂತಹ ಒಬ್ಬ ವೈದ್ಯರು ಸುವರ್ಣ ಮತ್ತು ಪ್ರಭಾಕರ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಸೇವಾರತ್ನ ಪ್ರಶಸ್ತಿ ಕೊಟ್ಟರು. ಅದಂತೂ ತುಂಬ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಎಲೆಮರೆ ಕಾಯಿ ಅಂತೆ ದುಡಿತಾ ಇದ್ದಾರೆ, ಸುವರ್ಣ ಮತ್ತು ಪ್ರಭಾಕರ್ ಅಂತ ಹೇಳಿ. ಹೋಮಿಯೋಪತಿ ಡಾಕ್ಟ್ರು ಅವರು. ಹೀಗೆ ಸುಮಾರು ಒಂದು 2015ರಲ್ಲಿ ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಅಟ್ಯಾಕ್ ಆದಾಗ ಆಲ್ಮೋಸ್ಟ್ 4th ಸ್ಟೇಜ್ಗೆ ಹೊಟ್ಟೋಗಿತ್ತು ಅದು. ಆ ಒಂದು ಸಂದರ್ಭದಲ್ಲಿ ನಾನು ಚೆನ್ನೈಗೆ ಹೋಗಿ ನಾನು ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟೆ. ಅಲ್ಲೊಂದು ಟೆಸ್ಟ್ ಪ್ರೊಸೀಜರ್ ಮಾಡಿದ್ರು. ಆಗ್ಲೂ ಕೂಡ ಡಾಕ್ಟ್ರು 50-50 ಅಂತ ಹೇಳಿದ್ರು. ಇಲ್ಲಿ ಮಲ್ಯ ಹಾಸ್ಪಿಟ್ಲಲ್ಲೂ ಕೂಡ ಇಲ್ಲ, ಆಗೋಯ್ತಮ್ಮ, ಇನ್ನು ಒಂದು 3 ತಿಂಗಳು ಬದುಕ್ಬೋದು ಅನ್ನೋ ಥರ ಸೆಪ್ಟೆಂಬರ್ 2015ನಲ್ಲಿ ಹೇಳಿದರು, 2015ರಲ್ಲಿ ಹೇಳಿದರು. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಡಾಕ್ಟ್ರುಗಳು, ಅಲೋಪತಿಕ್ ಡಾಕ್ಟ್ರುಗಳು ಕೈ ಚೆಲ್ಲಿದ್ದಾಗ ನನ್ನ ಒಂದು ಕೈ ಹಿಡಿದವರು ಡಾಕ್ಟ್ರ್ ಸುವರ್ಣ ಪ್ರಭಾಕರು. ಅವ್ರು ಕೊಟ್ಟಂಥ ಒಂದು ಔಷಧಿಯಿಂದ, ಇಲ್ಲ ನೀವು ಯಾವುದೇ ಕಾರಣಕ್ಕೂ ಹೆದರಬೇಡಿ, ನಾನು ಕೊಡೋಂಥ ಒಂದು ಮೆಡಿಸನ್ ಕೊಡಿ. ಅವರು ಪೂರ್ತಿ 2 ತಿಂಗಳು ಊಟ ನಿಂತು ಹೋಗಿ ಆಗಲೂ ಅನ್ನೋ ಥರ ಬೆಡ್ ರಿಡನ್ ಆಗಿದ್ದಂತಹ ವ್ಯಕ್ತಿನ ಅವರು ಕೊಟ್ಟಿರೋಂತಹ ಒಂದು ಔಷಧಿನಲ್ಲಿ ನಾನು 2021ವರೆಗೂ ಉಳಿಸ್ಕೊಂಡು ಬಂದೆ. ಆದರೆ ಕೋವಿಡಿಂದ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅವರನ್ನು. ಹಾಗಾಗಿ ಅಂಥ ಒಂದು ಡಾಕ್ಟ್ರು ಅವರು ಎಲ್ಲ ಹಲವಾರು ಕಾಯಿಲೆಗಳಿಗೆ, ಅಲ್ಲಿಗೂ ಈ ಕೋವಿಡ್ಗೂ ಕೂಡ ಅವರು ಬೇಕಾದಷ್ಟು ಸೇವೆ ಮಾಡಿದ್ದಾರೆ. ಅದನ್ನು ಗುರುತಿಸಿ ಶಿವಕುಮಾರ್ ಸರ್ ಅವ್ರಿಗೂ ಕೂಡ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಮಾಡ್ತಿರೋಂಥ ಸೇವೆ ಸಮಾಜಕ್ಕೆ ತುಂಬಾ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದನ್ನು ನಾನು ಆಗಲೇ ಹೇಳಿದ ಹಾಗೆ 2 ಮಾತಿನಲ್ಲಿ ಹೇಳಿ ಮುಗಿಸೋಂಥದ್ದು ಅಲ್ಲವೇ ಅಲ್ಲ ಅದು. ಹಾಗೆ ಈಗ ಅವರು ಮಾತಾಡಿರೋ ಹಾಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರೆಲ್ಲ ಯೋಜನೆಗಳಿಗೂ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಪತ್ರಕರ್ತಳಾಗಿ, ನಾನು ಸಂಪಾದಕಳಾಗಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಪತ್ರಕರ್ತರದಾಗಲಿ ಸಂಪಾದಕರದಾಗಲಿ ಎಷ್ಟು ಕಷ್ಟ ಇದೆ ಅನ್ನೋದು ನಾನು ಸ್ವತಃ ಅನುಭವಿಸಿದ್ದೀನಿ. ನಮ್ಮ ಮನೆಯವರು ಇಂದು ಸಂಜೆ ಪತ್ರಿಕೆಯನ್ನು ಈ ಮಟ್ಟಕ್ಕೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಕಣ್ಣಾರೆ ನೋಡ್ತಾ ಬಂದಿದ್ದೀನಿ ಈ ಮಟ್ಟಕ್ಕೆ ಬರೋದಕ್ಕೆ. ಹಾಗಾಗಿ ಆ ಎಲ್ಲ ಕಷ್ಟಗಳನ್ನು, ನೋವುಗಳನ್ನು ಸರ್ ಕೂಡ ಅದನ್ನು ಅನುಭವಿಸಿರೋದ್ರಿಂದ ಅವರಿಗೆ ಬೆನ್ನೆಲುಬಾಗಿ ನಿಂತು ಮಾಡ್ತಿರೋಂಥ ಸೇವೆ ಅಂತೂ ಬಹಳ ಶ್ಲಾಘನೀಯವಾಗಿದೆ. ಹಾಗಾಗಿ ನನಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅವ್ರಿಗೆ ನಾವು ಯಾವಾಗಲೂ ಜೊತೆಯಾಗಿರ್ತೀವಿ. ಅವ್ರು ಮಾಡೋಂಥ ಸೇವೆಗಳನ್ನೆಲ್ಲನೂ ಕೂಡ ನಾವು
ನಮ್ಮ ಪತ್ರಿಕೆಯಲ್ಲಿ ಹೆಮ್ಮೆಯಿಂದ ಬರಿತೀವಿ. ಹಾಗಾಗಿ ನೂತನವಾಗಿ ಪದಾಧಿಕಾರಿಗಳಾಗಿರೋಂತಹ ಪದಗ್ರಹಣ ಮಾಡಿರೋಂಥವ್ರಿಗೆ ಮತ್ತು ಎಲ್ಲ ಕೋವಿಡ್ ಸೇವಾರತ್ನ ಪ್ರಶಸ್ತಿ ಪಡೆದಿರೋಂಥವ್ರಿಗೆ ಎಲ್ರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.